ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಹೊರಡಿಸಲಾದ ಭೂ ಸ್ವಾಧೀನ ಅಧಿಸೂಚನೆಯನ್ನು ವಿರೋಧಿಸಿ ಇಂದು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಮತ್ತು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಕೂಡಲೇ ಭೂ ಸ್ವಾಧೀನವನ್ನು ಕೈಬಿಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ರಾಮಚಂದ್ರ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ನಾಗೇಶ್ ರೆಡ್ಡಿ, ಶ್ರೀಮತಿ ಶಶಿಕಲಾ ಪ್ರಶಾಂತ್, ತ್ಯವಕನಹಳ್ಳಿ ನಾಗೇಶ್ ರೆಡ್ಡಿ, ದಶರಥ್ ರೆಡ್ಡಿ, ಉಸ್ಕೂರು ರಘು ಮತ್ತು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಭಾಗವಹಿಸಿದ್ರು. ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ರೈತ ಹೋರಾಟಕ್ಕೆ, ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ರೈತ ಹೋರಾಟಕ್ಕೆ, ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ರೈತ ಹೋರಾಟಕ್ಕೆ. ಈಗ ನಮ್ಮ ಏನು ಕೈಗಾರಿಕಾ ಅಭಿವೃದ್ಧಿ ನಿಗಮದವರು ನಮ್ಮ ಹಂದೇನಹಳ್ಳಿ ಪಂಚಾಯಿತಿಯಲ್ಲಿ ಸುಮಾರು 600 ಎಕರೆ ಜಮೀನನ್ನ, ಅದು ಫಲವತ್ತತೆ ಇರತಕ್ಕಂಥ ಭೂಮಿ, ರೈತನ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಸ್ವಾಧೀನಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡದ ಅನ್ನೋ ರೀತಿಯಲ್ಲಿ 100ಕ್ಕೆ 100 ಜನ ನಾವು ಇವತ್ತು ಸಿದ್ಧರಾಗಿದ್ದೇವೆ. ಇಂಥ ಅನೇಕ ಜನರು ರೈತರ ಜಮೀನು ಖಾಸಗಿಯವರಿಗೆ ಮಾರಾಟ ಮಾಡಿ ನಾವು ನೈಜವಾಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಭೂಮಿಯ ಜೊತೆ ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನು ಇವತ್ತಿನ ದಿವಸ ಕಿತ್ಕೊಳ್ತಾ ಇದ್ದಾರೆ. ಇದು ನಮ್ಮ ರೈತರ ಪಾಲಿಗೆ ಅತ್ಯಂತ ದುಃಖಕರವಾದ ವಿಷಯವಾಗಿದೆ. ನಾವು ರೈತರಾಗಿರ್ತಕ್ಕಂಥವು ನಾವು ನಮ್ಮ ಎಲ್ಲ 7 ಹಳ್ಳಿಗಳ ಜನರು ಯಾವುದೇ ಕಾರಣಕ್ಕೂ ಈ ಸ್ವಾಧೀನಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ನಾವು ಅದೇನೇ ಹೋರಾಟ, ಎಷ್ಟೇ ಹೋರಾಟ ಆಗಲಿ, ನಮ್ಮ ಪ್ರಾಣವನ್ನಾದರೂ ತೆತ್ತು ಈ ನಮ್ಮ ಭೂಮಿ ಉಳಿಸ್ಕೊಳ್ತೀವಿ. ನೀವು KDB ಅವರೇ, ಎಲ್ಲೆಲ್ಲೋ ನೀವು ಭೂ ಸ್ವಾಧೀನ ಮಾಡಿರಬಹುದು, ಆದರೆ ಈ ಜಾಗದಲ್ಲಿ ಮಾತ್ರ ನಿಮ್ಮ ಕೈಯಲ್ಲಿ ಭೂ ಸ್ವಾಧೀನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮಗೆಲ್ಲ ಈ ರೀತಿಯ ಹೋರಾಟದ ಮಜಲು ನಮಗೆ ಗೊತ್ತಿದೆ. ಯಾವ ರೀತಿ ನೀವು ಯಾವುದೇ ಒಂದು ಮೂಲ ನಿಯಮಗಳನ್ನು ಪಾಲಿಸಲಿಲ್ಲ, ರೈತರ ಅಭಿಪ್ರಾಯವನ್ನು ಪಡೀಲಿಲ್ಲ, ಹಾಗೂ ಕೆಲವು ನ್ಯಾಯಾಲಯಗಳ ಆದೇಶಗಳನ್ನು ಸಹ ನೀವು ಧಿಕ್ಕರಿಸಿದ್ದೀರಾ. ಇದು ಅತ್ಯಂತ ಅನ್ಯಾಯವಾಗಿದೆ. ಈ ಭೂಮಿಯನ್ನು ನಾವು ರೈತರು ಬದುಕನ್ನು ಕಟ್ಕೊಂಡಿದ್ದೀವಿ. ಇಂಥ ಭೂಮಿ ಎಲ್ಲಿ ಸಿಕ್ಕಲ್ಲ. ನಮ್ಮ ಬೆಂಗಳೂರು ಸುತ್ತಮುತ್ತ ಪರ್ವತದ ಭೂಮಿಯನ್ನು ಕೈಗಾರಿಕೆ ಮಾಡೋದಾದರೆ ಏನು ಪ್ರಯೋಜನ? ಕೈಗಾರಿಕೆ ಅಭಿವೃದ್ಧಿ ಇರತಕ್ಕಂಥ ಉತ್ತರ ಕರ್ನಾಟಕ ಬೇಕಾದಷ್ಟು ಜಾಗ ಇದೆ, ಸ್ಥಾಪನೆ ಮಾಡಿ ಅಲ್ಲಿ ಅಭಿವೃದ್ಧಿಪಡಿಸಿ. ಏನು ನಂಜುಂಡಪ್ಪ ವರದಿ ಪ್ರಕಾರವಾಗಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕಡಿಮೆ ಇದೆಯಲ್ಲ, ಅಲ್ಲಿ ಮಾಡಿ MB ಪಾಟೀಲ್ರೇ. ನಾವು ಉಳಿಸ್ಕೊಂಡು ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಬಡತನದಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ನೀವ್ಯಾರು? ನಾವು ಯಾವುದೇ ಕಾರಣಕ್ಕೂ ಈ ಒಂದು ಭೂಮಿಯನ್ನು ಬಿಟ್ಟುಕೊಡಲ್ಲ. ಆ ಭೂಮಿಯನ್ನು ಹೇಗೆ ಉಳಿಸ್ಕೊಳ್ಬೇಕನ್ನೋದ್ರ ಬಗ್ಗೆ ನಮ್ಮಲ್ಲಿ ಶಕ್ತಿ ಇದೆ, ನಮಗೂ ಕಾನೂನು ಗೊತ್ತಿದೆ, ಹೋರಾಟ ಗೊತ್ತಿದೆ. ಎಲ್ಲೋ ಅಮಾಯಕರನ್ನು ಬೆದರಿಸಿ ನೀವು ಭೂಮಿಯನ್ನು ಕಿತ್ಕೊಂಡಿರ್ಬೋದು, ನಮ್ಮ ಏರಿಯಾದಲ್ಲಿ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತಮಗೆ ಈ ಪತ್ರಿಕೆ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಜೈ ಕಿಸಾನ್. ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸೇರಿದ ಮುತ್ತನಲ್ಲೂರು, ಅಮಾನಿಕೆರೆ, ಬಿಲ್ಲಾಪುರ, ಎಸ್ಮೇಡಹಳ್ಳಿ, ಶಾವಕನಹಳ್ಳಿ ಈ ಭಾಗದ ಜಮೀನುಗಳನ್ನು, ಸೊಳ್ಳ್ಯಾಪುರ ಇತರೆ ಗ್ರಾಮಗಳ ಜಮೀನುಗಳನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇದಕ್ಕೆ ರೈತರ ಯಾವುದೇ ಕಾರಣಕ್ಕೂ ರೈತರ ಒಪ್ಪಿಗೆ ಇಲ್ಲ. ಕಾರಣ ಏನು ಅಂದರೆ, ನಾನಾ ಕಾರಣಗಳಿಂದ ಸಾಕಷ್ಟು ಭೂಮಿಯನ್ನು ಆನೇಕಲ್ ತಾಲೂಕಿನ ರೈತರು ಕಳ್ಕೊಂಡಿದ್ದೀವಿ. ಸಾಕಷ್ಟು ಜಮೀನು, ಸುಮಾರು 8,000 ಎಕರೆ ಇದುವರೆಗೂ ಆನೇಕಲ್ ತಾಲೂಕಿನ ಜಮೀನುಗಳು ಸ್ವಾಧೀನಕ್ಕೆ ಒಳಪಟ್ಟಿವೆ. ಈಗ ಅಳಿದುಳಿದಷ್ಟು, ಈಗ ಇದರಲ್ಲೆಲ್ಲ ಇರೋದು ಸುಮಾರು ಒಂದು 1,500ರಿಂದ 2,000 ಕುಟುಂಬಗಳು. ನಾನು ಸಪ್ರೇಟ್ ಕುಟುಂಬಗಳಲ್ಲ, ಒಟ್ಟು ಕುಟುಂಬಗಳ ಆಸ್ತಿ ಈ ಒಂದು 600 ಎಕರೆ ಜಮೀನು. ಇವ್ರು ಉಳಿದಿರೋದು ಇಷ್ಟೇ.
ಈ ಜಮೀನನ್ನು ನೀವು ವಶಪಡಿಸಿ ಯಾರೋ ಕೈಗಾರಿಕೆಗಳಲ್ಲಿ ಮುಂದುವರೆದಂಥವ್ರ ಜೊತೆ ಏನೋ ಶಾಮೀಲಾಗಿದ್ದೀರೋ ಅಥವಾ ಏನಾಗಿದ್ದೀರೋ ಗೊತ್ತಿಲ್ಲ, ಅವರು ಕೊಡೋದ್ರಿಂದ ನಮ್ಮನ್ನು ಬೀದಿಗೆ ಬಿಡೋದ್ರಿಂದ ನಿಮಗೆ ಬರೋ ಲಾಭ ಏನು? ಅದೇ ನಮ್ಮ ಆನೇಕಲ್ ತಾಲೂಕು ಬಿಟ್ಟು ಬೇರೆ ಭಾಗಗಳಲ್ಲಿ ಸಾಕಷ್ಟು ಜಮೀನುಗಳಿದೆ, ಸಾಕಷ್ಟು ವಸತಿಗಳಿದೆ. ಈಗ ರಿಂಗ್ ರೋಡ್ಗಳು ಬರ್ತಾ ಇದೆ, ಆ ಕಡೆಗೆ ಯಾಕೆ ಹೋಗ್ತಾ ಇಲ್ಲ ನೀವು? ಇಲ್ಲಿ ಫಲವತ್ತಾಗಿರೋ ಜಮೀನಿಗೆ ಯಾಕೆ ಬರ್ತಾ ಇದ್ದೀರಾ? ಇಂಥ ಫಲವತ್ತಾದ ಕೆಂಪು ಭೂಮಿ ನಾವು ನೋಡಿ, ನೀವು ದಯವಿಟ್ಟು ಒಂದು ರಿಟೈರ್ಡ್ ಜಡ್ಜಿಂದ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ, ಇಲ್ಲಿ ಪ್ರತಿಯೊಂದು ಇಂಚು ಜಮೀನು ಏನು ನೀವು ರಿಪೋರ್ಟ್ ಮಾಡಿದ್ದೀರಾ ಸ್ವಾಧೀನಕ್ಕೆ, ಪ್ರತಿಯೊಂದು ಇಂಚು ಜಮೀನು ಎನ್ಕ್ವೈರಿ ಮಾಡಿ. ನಾವು ಏನೇನು ಡೆವಲಪ್ಮೆಂಟ್ ಇದೆ, ಅಲ್ಲಿ ಯಾರ್ಯಾರು ಬದುಕ್ತಿದ್ದಾರೆ, ಎಷ್ಟು ಕುಟುಂಬಗಳು ಅದ್ರ ಮೇಲೆ ಅವಲಂಬನೆ ಆಗಿವೆ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಕುಲಂಕುಷವಾದ ತನಿಖೆ ನಡೆಸಿ ನಂತರ ನಿಮ್ಮ ಕ್ರಮ ತಗೋಬೇಕೇ ವಿನ ಈ ರೀತಿ ಏಕಾಏಕಿಯಾಗಿ ಜನಗಳ ಬದುಕುವ ಹಕ್ಕನ್ನು ಕಿತ್ಕೊಂಡು ನೀವು ಜಮೀನನ್ನ ಸ್ವಾಧೀನಪಡಿಸ್ಕೊಳ್ಳೋಕೆ ಹೊರಟಿರೋದು ಅಕ್ಷಮ್ಯ ಅಪರಾಧ ಆಗ್ತದೆ. ಜನಗಳ ಬದುಕುವ ಹಕ್ಕನ್ನು ನೀವು ಕಿತ್ಕೊಂಡಂಗೆ ಆಗುತ್ತೆ. ದಯವಿಟ್ಟು ಇದಕ್ಕೆ ನಮ್ಮೆಲ್ಲರ ಒಕ್ಕೊರಲಿನ ವಿರೋಧ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಕ್ಕೆ ಬಿಡೋದಿಲ್ಲ. ಇದರಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ವಾಟರ್ ಸೋರ್ಸ್ ಪ್ರಾಬ್ಲಮ್ ಹೇಳಿದ್ದೀರಾ ನೀವು. ವಾಟರ್ ಸೋರ್ಸ್ ಪ್ರಾಬ್ಲಮ್ ಇದ್ರೆ ಗ್ರೀನ್ ಟ್ರಿಬ್ಯುನಲ್ ರೆಕಮೆಂಡ್ ಪ್ರಕಾರ ನೀವು ನಾಲೆಗಳೆಲ್ಲ ಯಾಕೆ ಎತ್ತಿಸ್ತೀರಿ? ಮತ್ತೆ ಕೆರೆಗಳೆಲ್ಲ ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ? ಆ ಕಡೆ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ, ಈ ಕಡೆ ಭೂಮಿ ಕಿತ್ಕೊಳ್ತಾ ಇದ್ದೀರಾ. ಯಾವ ನ್ಯಾಯ ಇದು? ನಾವು ಅಧಿಕಾರದಲ್ಲಿರೋರು ಇದನ್ನೆಲ್ಲ ಯೋಚನೆ ಮಾಡಬೇಕು. ನಾವು ಆನೇಕಲ್ ತಾಲೂಕಿನ ರೈತರು ಯಾರು ಮೂರ್ಖರಲ್ಲ. ದಯಮಾಡಿ ಇದನ್ನೆಲ್ಲ ಮನಸ್ಸಿಗೆ ತಗೊಂಡು ನೀವು ಇದನ್ನು ಪರಿಗಣನೆಗೆ ತಗೊಂಡು ನೀವು ಈ ಜಾಗವನ್ನು ಖಂಡಿತವಾಗಿ ನಮಗೆ ಬಿಟ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮನ್ನು ಇವತ್ತು ಇಲ್ಲಿ ಹಂದೇನಹಳ್ಳಿ ಪಂಚಾಯಿತಿ ಸುತ್ತಮುತ್ತ ಇರೋ ಗ್ರಾಮಗಳ KDBಗೆ ಸಂಬಂಧಪಟ್ಟಂಗೆ ಭೂ ಸ್ವಾಧೀನ ಪ್ರಕ್ರಿಯೆ ಏನು ಇವರು ನೋಟಿಸನ್ನ ಬರೀ ಪೇಪರಲ್ಲಿ ಮಾಡಿದ್ದಾರೆ. ಅವರ ಒಂದು ಗೆಜೆಟ್ ಆಗಿಲ್ಲ, ಇದು ಬರೀ ಪ್ರಸ್ತಾವನೆಗಳಾಗಿದೆ. ಇದನ್ನು ವಿರೋಧಿಸ್ತಾ ಕೆಲವು ವಿಚಾರಗಳನ್ನ ಹೇಳಬೇಕಾಗಿದೆ. ಇಲ್ಲಿನ ಏನು ಉದ್ದೇಶ ಇದೆ ನಿಮ್ಮದು KDB ಉದ್ದೇಶ, ಈ ಒಂದು 800 ಎಕರೆ ಇರ್ಬೋದು ಅಥವಾ ಇನ್ನೊಂದು ಊರು, ಇವತ್ತು ಈ ಪಂಚಾಯಿತಿ ಆಯಿತು, ನಾಳೆ ಇನ್ನೊಂದು ಪಂಚಾಯಿತಿ, ನಾಳೆ ಇನ್ನೊಂದು ಊರು, ಎಲ್ಲೇ ಹೋದರೂ ಕೂಡ ಭೂಸ್ವಾಧೀನ ನೀವು ಮಾಡ್ಕೊಳ್ಳೋದು ರೈತರ ಜಮೀನೇ. ಇಲ್ಲಿ ಏನು ಇವತ್ತು ಹಂದೇನಹಳ್ಳಿ ಪಂಚಾಯತಿಂದ ಇರ್ತಕ್ಕಂಥ ಒಂದು 800 ಎಕರೆ ಅಂತ ನಾವು ಪೇಪರಲ್ಲಿ ನೋಡಿರ್ತಕ್ಕಂಥದ್ದು, ಇಷ್ಟನ್ನ ತೆಗೆದುಕೊಂಡು ನೀವು ಎಷ್ಟು ಜನಕ್ಕೆ ನೀವು ಉದ್ಯೋಗ ಕೊಡ್ಬೋದು, ಆದರೆ ಇದರಲ್ಲಿ ಎಷ್ಟು ಜನ ಜೀವನ ಮಾಡ್ತಾಯಿದ್ದಾರೆ ಇದನ್ನು ನೀವು ಅವಲೋಕಿಸ್ಬೇಕು. ಆನಂತರ ಕಾನೂನು ವಿಚಾರಗಳು ಬಂದಾಗ ಇವು ಯಾರಿಗೂ ಸ್ಪಷ್ಟವಾದ ಒಂದು ಯಾವುದು ನೋಟಿಫಿಕೇಷನ್ ಆಗದಿದ್ದ ಕಾರಣವಾಗಿ ಈ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಏನು ನಿಮ್ಮ ಹಳೆಯ ವಿಚಾರಗಳಿದ್ದಾವೆ, ಹಣವಂತರಿಗೆ ದುಡ್ಡಿರೋರಿಗೆ ನೀವು KDB ನಿವೇಶನಗಳು ಕೊಡೋ ವಿಚಾರಗಳಾಗ್ಬೋದು, ಇದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ಳೋವಂಥ ಸಮಯ ಇದು. ಚುನಾವಣೆ ಸಮಯದಲ್ಲಿ ನೀವು ಇದನ್ನು ಮಾಡಿದ್ದೀರಾ. ಇದನ್ನು ನಾವು ಇವತ್ತು ರೈತರ ಜೊತೆ ಎಲ್ಲ ಚರ್ಚೆ ಮಾಡಿ ಇದರ ಮುಂದಿನ ತೀರ್ಮಾನ ಯಾವ ರೀತಿ ಇರಬೇಕಂತ ಹೇಳಿ ಮತ್ತೊಂದು ಸಾರಿ ನಾವು ಪತ್ರಿಕೆ ಹೇಳಿಕೆ ಕೊಡಬೇಕಾಗ್ತೈತೆ. ಈಗ ಏನು ಇವತ್ತು ಈ ಭೂಸ್ವಾಧೀನ ಮಾಡ್ತಿರೋ ಅನ್ನೋ ವಿಚಾರಕ್ಕೆ ತುಂಬ ಜನ ತುಂಬ ರೋಷವಾಗಿದ್ದಾರೆ. ಆದರೆ ಈ ಪ್ರಕ್ರಿಯೆ ಯಾವ ಮುಂದುವರಿಬಾರ್ದು. ಚುನಾವಣೆ ಮುಗಿದ ನಂತರ ರೈತರ ಜೊತೆ ಸಮಾಲೋಚನೆ ಮಾಡಿ ಜನಪ್ರತಿನಿಧಿಗಳು ಪ್ರತಿಯೊಬ್ಬರೂ ಯಾವುದೇ ಪಕ್ಷ ಆಗ್ಬೋದು ಈ ವಿಚಾರ ಎಕ್ಸ್ಪೆಷಲಿ ಹಂದೇನಹಳ್ಳಿ ಸುತ್ತಮುತ್ತ ಎಲ್ಲ ರೈತ ಕುಟುಂಬಗಳೇ ಯಾರು ಕೂಡ ಇಲ್ಲಿ ಆನೇಕಲ್ ಭಾಗದಲ್ಲಿ ಎಷ್ಟೇ ಡೆವಲಪ್ಮೆಂಟ್ ಆಗಿ ಬೇರೆ ಏನೋ ಪ್ರೈವೇಟ್ ಡೆವಲಪ್ಮೆಂಟ್ ಇದ್ರೂ ಕೂಡ ಹಂದೇನಹಳ್ಳಿ ಪಂಚಾಯತಿ ಇವತ್ತು ರೈತರಾಗಿ ಉಳ್ಕೊಂಡಿದ್ದಾರೆ. ಆ ಪಂಚಾಯತಿನ ಹಂಗೆ ನೀವು ಮುಂದುವರಿಸಬೇಕು ಅಂತೇಳಿ ನಮ್ಮ ಒಂದು ವಿನಂತಿಯೊಂದಿಗೆ ನಾವು ಆಗ್ರಹಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಏನು ಪತ್ರ ವ್ಯವಹಾರ ಇಷ್ಟ ಆಗಿದೆ ಇಷ್ಟಕ್ಕೆ ನಿಲ್ಲಬೇಕು. ರೈತರ ಜೊತೆ ಮುಖಂಡರುಗಳು ಯಾಕೆ ಹೇಳ್ತಾ ಇದ್ದೀವಿ, ಇದೊಂದು ಚುನಾವಣೆ ಸಮಯ, ನೀವು ಇದನ್ನು ಮುಂದುವರಿಸಬಾರ್ದು, ಪತ್ರದಲ್ಲಿ ಮುಂದುವರಿಸಬಾರ್ದು. ಯಾವುದೇ ಕಾರಣಕ್ಕೂ ನೀವು ಏನಾದರೂ ಇದನ್ನು ನೋಟಿಫಿಕೇಶನ್ ಮಾಡಿಬಿಟ್ರೆ ಪುನಃ ನಾವು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗಬೇಕಾಗ್ತಿದೆ. ಸರ್ಕಾರಕ್ಕೆ ಚುನಾವಣೆ ಸಮಯದಲ್ಲಿ ಹೇಳ್ತಾ ಇರೋದೇನೆಂದರೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಚುನಾವಣೆ ನಂತರ ಈ ಭಾಗದಲ್ಲಿ ಜನಪ್ರತಿನಿಧಿಗಳೊಂದಿಗೆ ರೈತರೊಂದಿಗೆ ಚರ್ಚೆ ಮಾಡಿ ಇದರ ಮುಂದುವರೆದ ಭಾಗನ ಮಾಡಬೇಕಂತ ನನ್ನ ಒಂದು ಸ್ವಂತ ಅಭಿಪ್ರಾಯನ ಹೇಳ್ತಾ ಇದ್ದೀವಿ. ಇಲ್ಲಿ ರೈತರ ಜೊತೆಗೆ ಪೂರ್ತಿ ಮುಕ್ತವಾಗಿ ಚರ್ಚೆ ಮಾಡಿದ ನಂತರ ನಮ್ಮದು ಇನ್ನೊಂದು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಆಕ್ಟ್ ಪ್ರಕಾರವಾಗಿ 80 ಜನ ರೈತರನ್ನ ಗಡಿಗೆಗೆ ತೆಗೆದುಕೊಳ್ಬೇಕು. 80 ಜನ ರೈತರು ಒಪ್ಕೊಂಡ್ರ ಮೇಲೆ ಅವ್ರು ಭೂ ಸ್ವಾಧೀನಕ್ಕೆ ಆಹ್ವಾನ ನೀಡ್ಬೋದು, ಇಲ್ಲ ಅಂದರೆ ಅವರು ಅಕ್ವಿಜೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. 80% ಜನ 80%. ಮುಂದಾದ್ರೆ ಏನ್ ಮಾಡ್ತೀರಾ ಮುಂದೆ ಅಂತ ಈಗ ಆಕ್ಚುಲಿ ಇಲ್ಲಿ ಏನೇನು ಮಾರ್ಗ ಇದೆ ಎಲ್ಲ ದಿಕ್ಕಿನ ಹೋರಾಟ ಮಾಡಲಿಕ್ಕೆ ಕಾನೂನಿನ ಜೊತೆಗೆ ಇವತ್ತು ಮುಂದಿನ ಹೋರಾಟವನ್ನು ಘೋಷಣೆ ಮಾಡ್ಬೇಕಂದ್ಬಿಟ್ಟು ಇಲ್ಲಿನ ರೈತರ ಜೊತೆ ಮಾತಾಡಿದ ನಂತರ ಘೋಷಣೆ ಮಾಡ್ಬೇಕನ್ನೋ ನಂದು ಒಂದು, ಯಾಕಂದ್ರೆ ನಾವು ಸ್ವಲ್ಪ ದೂರದಿಂದ ಬಂದಿದ್ದೀವಿ, ಇಲ್ಲಿ ಸ್ಥಳೀಯರ ಜೊತೆ ಇನ್ನೂ ನಾನು ಡಿಸ್ಕಸ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಆ ಮಾತು ಹೇಳಿದೆ.
ಕರ್ನಾಟಕ ಸಮಿತಿ ರಚನೆ ಮಾಡಬೇಕಾಗಿದೆ. ಇವತ್ತು ಒಂದು ಪತ್ರಿಕೋದ್ಯಮ ಘೋಷಣೆ ಕರೆದಿದ್ದೀವಿ. ನಾವು ನಮ್ಮ ಎಲ್ಲ ಸುತ್ತಮುತ್ತಲ ಏನು ಯಾರು ಶೋಷಿತರು ಅಂದರೆ ನಮ್ಮ ಇವ ಭೂಮಿಯನ್ನು ಕಳ್ಕೊಳ್ತಿರ್ತಕ್ಕಂಥ ರೈತರ ಜೊತೆಯಲ್ಲಿ ಪ್ರತಿಯೊಬ್ಬ ರೈತರ ಜೊತೆಯಲ್ಲಿ ಸೇರಿ ಸಭೆ ಸೇರಿ ಅದನ್ನು ಈಗ ತಕ್ಷಣಕ್ಕೆ ನಮ್ಮ ಶಾಸಕರು ನಮ್ಮ ಸಂಸದರ ಜೊತೆಯಲ್ಲಿ ಮಾತುಕತೆ ನಡೆಸ್ತೀವಿ. KDB ಅಧಿಕಾರಿಗಳ ಜೊತೆ ಸಹ ಮಾತುಕತೆ ನಡೆಸ್ತೀವಿ. ಆನಂತರ ನಾವು 29ನೇ ತಾರೀಕು ಕಳೆದ ಮೇಲೆ 30-31 ಸಭೆ ಸೇರಿ ಒಂದು ದೊಡ್ಡದಾದ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತೀವಿ. ಆ ಹೋರಾಟ ಸಮಿತಿಗೆ ಒಂದು ಚೆನ್ನಾಗಿ ವಿಚಾರ ಗೊತ್ತಿರ್ತಕ್ಕಂಥ ಅವರನ್ನು ಹುರಿದುಂಬಿಸ್ತಕ್ಕಂಥ ವಿಷಯಗಳು ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಪಕ್ಷ ಭೇದ ಇಲ್ಲ. ನಾವೆಲ್ಲರೂ ರೈತರು ಒಂದೇ, ಎಲ್ಲರೂ ಸಮಸ್ಯೆನೂ ಒಂದೇ. ಇಲ್ಲಿ ನಮಗೇನು ಬೇಕು, ಯಾರು ಸರ್ಕಾರ ಇರ್ತದೋ ಅವ್ರ ಜೊತೆ ಹೋಗಿ ಅದು ಪ್ರಯತ್ನ ಪಡೋಣ, ಹೋರಾಟನೂ ಪ್ರಯತ್ನ ಪಡೋಣ, ನಂತರ ಕಾನೂನು ಹೋರಾಟನ ಮಾಡೋಣ. ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಏನೋ ಅನಾದಿ ಕಾಲದಲ್ಲಿ ರೈತ ಭಯಪಟ್ಟು ಜಮೀನು ಬಿಡ್ತಾ ಇದ್ದ. ಇವತ್ತು ಯಾರೂ ಭಯಪಡಲ್ಲ. ಪ್ರತಿಯೊಬ್ಬ ರೈತನಿಗೆ ಯಾವ ಕಾನೂನು ಕಟ್ಟಳೆ ಎಲ್ಲ ಗೊತ್ತಿದೆ. ಅದು ಪೌರವನ್ನೆಲ್ಲ ಬರ್ತದೆ, ಜನರ ಅಭಿಪ್ರಾಯ ಕೇಳ್ತಾನೆ. ನಾವು 75% ರೈತ ನಾವು ಜಮೀನು ಕೊಡೋದಂದ್ರೆ ಅವು ಏನು ಮಾಡೋಕ್ಕಾಗಲ್ಲ. ನಮ್ಮ ನ್ಯಾಯಾಲಯದಲ್ಲಿ ಸ್ಟೇ ಸಿಕ್ಕುತ್ತೆ, ನಾವು ಎಲ್ಲಿಗೂ ಹೋರಾಟ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ರೈತರಲ್ಲಿ ಧೈರ್ಯವಾಗಿರಬೇಕು, ನಾವು ಒಗ್ಗಟ್ಟಾಗಿರೋಣ. ಎಲ್ಲ ಊರಲ್ಲಿ ನಾವೆಲ್ಲ ಒಂದೇ. ಇದನ್ನು ನಮ್ಮ ಯುವಕ ಮುಖಂಡರ ಹತ್ರ ಚರ್ಚೆ ಮಾಡಿ ನಾವು ಯಾವತ್ತು ಹೋರಾಟ ಸಮಿತಿ ಮೀಟಿಂಗ್ ಕರೆಯೋಣ ಅಂತ ನಾವೆಲ್ಲ 3-4-5 ಊರು ಜನ ಸೇರಿ ಮಾತಾಡಿ ಅದನ್ನು ಹೋರಾಟ ರೂಪಿಸ್ತೀವಿ. ನಮ್ಮ ಹೋರಾಟ ತಾತ್ಕಾಲಿಕವಲ್ಲ, ನಿರಂತರ. ನಾವು ಗೆಲ್ಲೋವರೆಗೂ ಈ ಹೋರಾಟವನ್ನು ನಿಲ್ಲಿಸಲ್ಲ. ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಈಗ ಕೈಗಾರಿಕಾ ಅಭಿವೃದ್ಧಿ ಇವಾಗ ಆನೇಕಲ್ ತಾಲೂಕಲ್ಲಿ ಆಗಿರೋ ಕೈಗಾರಿಕೆಗಳಿಂದ ಆನೇಕಲ್ ತಾಲೂಕಿನ ಜನತೆಗೆ ಏನು ಉಪಯೋಗ ಆಗಿದೆ? ಅಲ್ಲಿ ಭೂಮಿ ಕಳ್ಕೊಂಡ ರೈತರಿಗೆ ಏನು ಉಪಯೋಗ ಆಗಿದೆ? ಆಗಿದೆ. ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಷನ್ ಮಾಡಿದೀರಾ, ಉದ್ಯೋಗ ಎಲ್ಲ ಹೊರ ರಾಜ್ಯಗಳವ್ರು ಕೊಡ್ತಾ ಇದ್ದೀರಾ. ನಮಗಾಗಿರೋ ಲಾಭ ಏನು? ಲೋಕಲ್ ರೈತರು ಈಗ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಬಲ್ಗಾರ್ನಹಳ್ಳಿ ಆ ಪ್ರದೇಶದ ಜನಗಳಿಗೆ ನೀವು ಭೂ ಸ್ವಾಧೀನ ಮಾಡ್ಕೊಂಡಿದ್ದೀರಾ. ಅಲ್ಲಿನ ಲೋಕಲ್ ರೈತರಿಗೆ ಯಾರಿಗಾದ್ರೂ ಒಬ್ರಿಗೆ ಉದ್ಯೋಗ ಸಿಕ್ಕಿದ್ಯಾ? ರಿಯಲ್ ಎಸ್ಟೇಟ್ ಮಾಫಿಯಾ ತುಂಬಾ ಕೆಲಸ ಮಾಡ್ತಾ ಇದೆ ಈ ಸರೌಂಡಿಂಗ್ ಅಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಎಂತ ಒಳ್ಳೆ ಫಲವತ್ತಾದ ಭೂಮಿ ಅಂದ್ರೆ ಇದು ಬಿಸಾಗಿದ್ರೆ ಬೀಜ ಎತ್ತಿ ಬಿಸಾಗಿದ್ರೆ ಅದು 2 ತಿಂಗಳಿಗೆ ನಮ್ಗೆ ಫಲ ಕೊಡುತ್ತೆ. 2 ತಿಂಗಳಿಗೆ ನಮಗೆ ಫಲ ಕೊಡುವಂತ ಭೂಮಿ. ಇವಾಗ ಅವರು ಇಂಡಸ್ಟ್ರಿಯಲೈಸೇಷನ್ ಮಾಡ್ಬೇಕು. ನಮಗೆ ದೇಶಕ್ಕೆ ಅಭಿವೃದ್ಧಿ ಬೇಕು. ಯಾಕೆ ಬೇಕು ಅಂದ್ರೆ ದೇಶಗಳಿಗೆ ಎಲ್ಲ ನಮ್ಮ ಪ್ರಜೆಗಳಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ಆದ್ರೆ ಆ ಜಾಗ ಇದಲ್ಲ. ಇದು ಫಲವತ್ತಾದಂತ ಭೂಮಿ, ನೀರಾವರಿ ಭೂಮಿ. ಅದು ಆ ಕೆಲಸ ಮಾಡ್ಬೇಕು ಅಂದ್ರೆ ಹೋಗಿ ಬರಡು ಭೂಮಿಗೆ ಹೋಗಿ. ನಮ್ ದೇಶ ಏನು, ನಮ್ಮ ಸ್ಲೋಗನ್ ಏನು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಜೈ ಜವಾನ್, ಜವಾನ ಬಂದು ಬಾರ್ಡರ್ ಅರಳಬೇಕು. ಅದೇ ರೈತ ಬಂದು ಫಲವತ್ತಾದ ಭೂಮಿಯಲ್ಲಿ ಅರಳಬೇಕು. ವಿಜ್ಞಾನ ಬಂದು ಬರಡು ಭೂಮಿಯಲ್ಲಿ ಅರಳಬೇಕು. ನಿಮ್ಮ ವಿಜ್ಞಾನ ಏನಿದ್ರು ಕೂಡ ಬರಡು ಭೂಮಿಯಲ್ಲಿ ಅರಳಿಸಿ ನೋಡಿಸಿ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ರೈತರು ಯಾವತ್ತು ಗುಲಾಮರಾಗ್ತಾರೆ, ಇಂಡಸ್ಟ್ರಿಯಲಿಸ್ಟು ಶ್ರೀಮಂತರಾಗ್ತಾರೆ. ಬೇರೆ ದೇಶಗಳಲ್ಲಿ ಬ್ಲಾಕ್ ಮನಿ ಮಾಡ್ತಾರೆ. ಬೇರೆ ದೇಶದಲ್ಲಿ ಬರೀ ರಿಯಲ್ ಎಸ್ಟೇಟ್ ಮಾಡ್ಕೊಂಡು, ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ರೈತರು ಮಾತ್ರ ಇಲ್ಲಿ ಸಾಯ್ತಾ ಇರ್ತಾರೆ. ಈ ತರ ಆಮಿಷಗಳನ್ನೆಲ್ಲ ಒಡ್ಡಿ ರೈತರಿಗೆ ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, 1:2 ಕೊಡ್ತೀವಿ, 1:4 ಕೊಡ್ತೀವಿ ಅಂತ ಹೇಳಿ ಹಾಳು ಮಾಡ್ತಾ ಇದ್ದಾರೆ ರೈತರು. ಅದೇ ತರ ನಮ್ಮ ಫಲವತ್ತಾದಂತ ಭೂಮಿನೂ ಹಾಳು ಮಾಡ್ತಾ ಇದ್ದಾರೆ. ಇವಾಗ ಅಲ್ಲಿಂದ ನೋಡಿ, ಮುತ್ತಾನಲ್ಲೂರು ಕೆರೆಯಿಂದ ಬಿದಿರುಪೆ ಕೆರೆಗೆ ಒಳ್ಳೆ ಫಲವತ್ತಾದಂತ ಭೂಮಿ. ಇವತ್ತಿಗೂ ಕೂಡ ಅವರು ಅದನ್ನ ನೋಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕು ಅಂತೇಳಿ ಅಭಿವೃದ್ಧಿ ಮಾಡ್ಲಿಲ್ಲ. ಒಳ್ಳೆ ಕಾಲುವೆಗಳು ತೆಗೆದ್ಬಿಟ್ಟು ಕೆರೆಗೆ ಬಿಡ್ಬೋದಲ್ಲ. ಒಳ್ಳೆ ಇದು ಒಳ್ಳೆ ಏನು ಜಲ ಅಭಿವೃದ್ಧಿ ಆಗುತ್ತೆ ಇಲ್ಲಿ. ಏನು ಎಂತ ಒಳ್ಳೆ ಅಭಿವೃದ್ಧಿ ಆದಂತ ಇದು ಏನು ನೀರಾವರಿ ಆದಂತ ಪ್ರದೇಶ ಇದು. ಅಭಿವೃದ್ಧಿ ಆಗುತ್ತೆ. ಅಲ್ಲಿ ನಮಗೆ ಏನು ಅಂದ್ರೆ, ನಮ್ಮ ಡಿಮ್ಯಾಂಡ್ ಏನು ಅಂದ್ರೆ, ಅಲ್ಲಿ ದಯಮಾಡಿ ನೀವು ಇಂಡಸ್ಟ್ರಿಯಲ್ ತರಬೇಡಿ. ಯಾವುದು ಸಾಫ್ಟ್ವೇರು ಬೇಡ, ಏನು ಬೇಡ. ಇಲ್ಲಿ ತುಂಬಾ ಪೊಲ್ಯೂಷನ್ ಆಗುತ್ತೆ. ಇಂಡಸ್ಟ್ರೀಸ್ ಬಂದ್ರೆ ಇಲ್ಲಿರೋ ಕುಲ್ಗೆಟ್ ಹೋಗುತ್ತೆ. ಏನು ಎಂತ ಒಳ್ಳೆ ನೀರಿದೆ, ಇವತ್ತು ಸ್ವಲ್ಪ ಕುಡಿಬಹುದು ನೀರು. ಆದ್ರೆ ಇನ್ನೊಂದು 10 ವರ್ಷಕ್ಕೆ ನಾವು ಆ ನೀರು ಕುಡಿಯಕ್ ಆಗಲ್ಲ. ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿದೆ ಅಂದ್ರೆ ಕುಡಿಯಕ್ ಆಗಲ್ಲ ಇಲ್ಲಿ ನೀರು. ವಾತಾವರಣ ಎಷ್ಟು ಹಳೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇವತ್ತು ಕೊಲಂಬಿಯಾ ಬೇಕು ನಮ್ಮ ಜನರಿಗೆ, ಮಣಿಪಾಲ್ ಬೇಕು, ನಾರಾಯಣ ಉದ್ಯಾಲಯ ಬೇಕು, ಎಲ್ಲ ಬೇಕು. ಇವತ್ತು ಬೇರೆ ಕಡೆ ಯಾವ್ದು ಬೇಕಾಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಆದ್ರೆ ಸಾಕು.
ಯಾಕಂದ್ರೆ ಅಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದೆ. ಇವತ್ತು ನಮ್ ಬೆಂಗಳೂರು ಬಂದು ಮಾಡಿ ಎಲ್ಲಿ ಮಾಡ್ಬೇಕು, ಬರಡು ಭೂಮಿಯಲ್ಲಿ ಮಾಡಿ. ನಿಮ್ಮ ಬರಡು ಭೂಮಿಯಲ್ಲಿ ನಿಮ್ಮ ವಿಜ್ಞಾನನ ಮಾಡಿ ಡೆವಲಪ್ ಮಾಡಿ, ನಿಮ್ ವಿಜ್ಞಾನನ R&D ಮಾಡಿ, ಅಲ್ಲಿ ಒಂದು ಫಲ ಕೊಡಿ ದೇಶಕ್ಕೆ. ಆಯ್ತಾ? ಅಲ್ಲಿ ಲೋಕಲ್ ಗೆ ಕೆಲಸ ಕೊಡಿ. ಪ್ಲಸ್ ಇನ್ನೊಂದೇನು ಅಂದ್ರೆ ಅಲ್ಲಿರೋರೆಲ್ಲಾನು ಕೂಡ ನಮ್ ಬೆಂಗಳೂರು ಬರ್ತಾ ಇದ್ದಾರೆ ಉದ್ಯೋಗ ಅರ್ಸ್ಕೊಂಡು. ಅಲ್ಲಿರೋ ಲೋಕಲ್ ಇವಾಗ ಗುಲ್ಬರ್ಗ ಇದೆ, ಬಿಜಾಪುರ ಇದೆ, ಏನು ಅಂಡರ್ ಡೆವಲಪ್ಡ್ ಪಾಪ ಕೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಉದ್ಯೋಗ ಕೊಡಿ, ಇಂಡಸ್ಟ್ರೀಸ್ ತನ್ನಿ. ಇಲ್ಲಾಕ್ ತರ್ತಾ ಇದ್ದೀರಾ ನೀವು ಇಂಡಸ್ಟ್ರೀಸ್? ಇಲ್ಲಾಕ್ ತರ್ತಾ ಇದ್ದೀರಾ? ಏನ್ ಬೇಕಿದೆ ಇಲ್ಲಿ? ಯಾರು ಕೇಳಿದಾರ ಇಂಡಸ್ಟ್ರೀಸ್ ಬೇಕು ಅಂತ ಹೇಳಿ? ಈಗ ದೊಡ್ಡ ಸಮಸ್ಯೆ ಎಲ್ಲ ಗುಂಟೆಗಳು ಅರ್ಧ ಎಕರೆ 1 ಎಕರೆ ಇರುವಂತ ಜನ, ಇವರು ಜಮೀನ್ ಕೊಟ್ಬಿಟ್ಟು ಅವ್ರಿಗೆ ಬೇರೆ ವೃತ್ತಿ ಗೊತ್ತಿಲ್ಲ, ವ್ಯವಸಾಯ ಬಿಟ್ಟು ವೃತ್ತಿ ಗೊತ್ತಿರೋರೇ ಇಲ್ಲ. ಏನ್ ಮಾಡ್ಬೇಕು ನಾವೆಲ್ಲ? ನೀವ್ ಏನೋ ಒಂದಷ್ಟು ಹಣ ಕೊಡ್ತೀರಾ, ಆ ಹಣನ ಉಪಯೋಗಿಸ್ಕೊಳ್ಳೋದಕ್ಕೂ ರೈತರಿಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕು ನಾವು? ಅದರಿಂದ ದಯವಿಟ್ಟು ಈ ಅತಿ ಸಣ್ಣ ರೈತರು ಬೇಕಾದ್ರೆ ನೀವು ಬಂದು ಮಜರ್ ಮಾಡಿ. ಈ ಭೂಮಿ ಬಿಟ್ಟು ಬೇರೆ ಕಡೆ ನಮ್ಮದು ಲ್ಯಾಂಡ್ಗಳೇ ಇಲ್ಲ, ಅವಾಗ ನಾವು ಏನ್ ಮಾಡಬೇಕು? ಅದರಿಂದ ದಯವಿಟ್ಟು ಈ ಅತಿ ಸಣ್ಣ ರೈತರನ್ನ ಉಳಿಸುವಂತ ಜವಾಬ್ದಾರಿ ಸರ್ಕಾರಕ್ಕಿದೆ. ಯಾವುದೇ ಸರ್ಕಾರ ಇರ್ಬೋದು, ಅದು ಸಣ್ಣ ರೈತರನ್ನು ಉಳಿಸಬೇಕು. ದೊಡ್ಡ ರೈತರು ಯಾರು ಇಲ್ಲ, ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ ಇದನ್ನ. ಇಲ್ಲ ಇನ್ನೊಂದ್ ಸೆಕೆಂಡ್ರಿ ಏನಂದ್ರೆ ಇಲ್ಲಿರೋ ರೈತರು ಕೆಲಸ ಮಾಡ್ತಾರ ತಾನೆ, ಈ ಕೆಲಸ ಓಡಿಸ್ಬಿಟ್ಟು ಇನ್ನೊಬ್ರು ಕೆಲಸ ಕೊಡೋಂಥದ್ದು ಏನಿದೆ? ಹೌದು, ನಾವು ಕೆಲಸ ಬಿಟ್ಬಿಟ್ಟು ಇವಾಗ 60-70 ವರ್ಷದವರೆಲ್ಲಾನು ಎಲ್ಲಿ ಕೆಲ್ಸಕ್ಕೆ ಹೋಗಕ್ಕಾಗುತ್ತೆ? ಇವ್ರಿಗೆಲ್ಲ ಕೆಲಸ ಕೊಡಕ್ಕಾಗುತ್ತಾ ಗೌರ್ಮೆಂಟ್? ಇಂಡಸ್ಟ್ರಿಯಲ್ಲಿ ಇವ್ರಿಗೆಲ್ಲ ಕೆಲಸ ಕೊಡ್ತಾರ? ಇವ್ರನ್ನೆಲ್ಲ ಕೆಲಸದಿಂದ ಆಚೆ ಓಡಿಸ್ಬಿಟ್ಟು ಬೇರೆಯವ್ರ ಕೆಲಸ ಕರ್ಕೊಂಡ್ಬಂದು ನಮ್ಮೂರಲ್ಲಿ ಕೆಲಸ ಕೊಡೋಂಥದ್ದು ಏನಿದೆ ಅವ್ರಿಗೆ? ಯಾರೋ ಬಂದು ನಮ್ಮೂರಲ್ಲಿ ಕೆಲಸ ಮಾಡೋರು ನಾವೆಲ್ಲ ಹೋಗ್ಬೇಕು? ಊರ್ ಬಿಟ್ಬಿಟ್ಟು ಹೋಗ್ಬೇಕಾ? ಊರಲ್ಲಿ ಇರೋದು ಒಂದೇ, ಜೀವನ ಆಚೆ ಸಾಯೋದು ಒಂದೇ. ಊರಲ್ಲಿ ಜಮೀನು ಹೋದ್ಮೇಲೆ ಇನ್ ಸತ್ತಂಗೆ ತಾನೆ. ಎಸ್ಮೇನಹಳ್ಳಿ ಮತ್ತು ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಸುಮಾರಿದೆ. ಬಿಕ್ಕನಹಳ್ಳಿ, ಸೊಳ್ಳೆಪುರ, ಆದಗಾಂಡಹಳ್ಳಿ ಇದೆ, ಮತ್ತು ಅಡಿಗಾರ್ಕಲ್ಲಹಳ್ಳಿ, ಎಸ್ಮೇನಹಳ್ಳಿ, ತ್ಯಾವಕನಹಳ್ಳಿ, ಬಿಲ್ಲಾಪುರ ಕೂಡ ಸ್ವಲ್ಪ ಜಮೀನಿದೆ. ಇದು ಏನು ಮಾಡಿದ್ದಾರೆ ಅಂದರೆ, ಈಗ ನೋಡಿ ಇಲ್ಲಿ ಇವರು ಇದು ಹೊಡೆಸಿದ್ದಾರೆ, ಇದು ಅಧಿಸೂಚನೆ ಹೊಡೆಸಿದ್ದಾರೆ. ಯಾವಾಗ ಹೊಡೆಸಿದ್ದಾರೆ ನೋಡಿ, ಎಲೆಕ್ಷನ್ ಯಾವಾಗಿದ್ದು ಅನೌನ್ಸ್ ಆಗಿದ್ದು ಯಾವಾಗ? ಎಲೆಕ್ಷನ್ನು 16ಕ್ಕೆ ಅನೌನ್ಸ್ ಆಗಿದೆ. 15ನೇ ತಾರೀಕು ಮಾಡಿದ್ದಾರೆ ಇದು ನೋಡಿ. 16ನೇ ತಾರೀಕು ಬೆಳಿಗ್ಗೆ ನೋಡಿ. ಇದು ತುಂಬಾ ಸೀರಿಯಸ್ ವಿಚಾರ. ಇದು ಯಾರ ಕೈ ಇದೆ ಅಂತ ಹೇಳಕ್ ಆಗೋದಿಲ್ಲ. ಇದು CBI ಅವ್ರಿಗೂ ಹೋಗ್ಬೇಕಿದು. ಯಾಕಂದ್ರೆ ಇದು ತುಂಬಾ ಕುತಂತ್ರದಿಂದ ನಡೆದಿರ್ತಕ್ಕಂಥದ್ದು. ಇದು ಯಾವ ಡ್ರೋನ್ ಸರ್ವೆ ಏನ್ ಮಾಡಿದಾರೋ ಏನು ಗೊತ್ತಿಲ್ಲ. ಇದು ಈಗ ನಾವು ಡ್ರೋನ್ ಸರ್ವೆ ಮಾಡಿದೀವಿ. ಇದಕ್ಕೆ ಎಲ್ಲ ಫಲವತ್ತಾದ ಭೂಮಿ. ಪ್ರತಿಯೊಬ್ಬ ರೈತರು ಅಳ್ತಾ ಇದ್ದಾರೆ ಮನೆಯಲ್ಲಿ ಕುತ್ಕೊಂಡು. ಕೆಲವರೆಲ್ಲ ವಿಷ ತಗೊಳ್ಳೋದಕ್ಕೆ ಕೂಡ ಇದು ಮಾಡ್ತಾ ಇದ್ರು. ನಾವು ಬೇಡಪ್ಪ ಇರ್ರಿ, ಇದನ್ನ ಒಂದು ರೂಪರೇಷೆ ತರೋಣ. ಇವರು ಸುಮಾರು 3 ದಿನ ಹತ್ತಿದ್ದಾರೆ ನನ್ನ ಮುಂದೆನೆ. ಈ ತರ ಎಲ್ಲ ಆಗ್ತಾ ಇದೆ ನೋಡಿ. ಇದು ನೋಡಿ, ಎಲೆಕ್ಷನ್ ಮುಂದೆ ದಿನ ನೋಡಿ. ಎಲೆಕ್ಷನ್ ಬೆಳಗ್ಗೆ ಸಂಜೆ ಅನೌನ್ಸ್ ಆಗಿದೆ 11 ಗಂಟೆಗೆ. ಅದಕ್ಕೆ ಮೊದಲು ನೋಡ್ರಿ, ಮುಂಚಿನ ದಿನ ಆಗಿದೆ. ಈಗ ಯಾವ ರಾಜಕೀಯದವ್ರ ಹತ್ರ ಹೋದ್ರೆ ನೀತಿ ಸಂಹಿತೆ ಇದೆ, ಓಟ್ ಹಾಕ್ರಿ ಆಮೇಲೆ ಮಾಡ್ತಾರೋಣ ಅಂತ ಇದ್ದಾರೆ. ಈಗ ನೋಡಿ ಮತ್ತೆ ಏನು ಮಾಡಿದ್ದಾರೆ, ಇದಾದ್ಮೇಲೆ ನೋಡಿ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಮಾಡೋದಕ್ಕೆ ನೀತಿ ಸಂಹಿತೆ ಇಲ್ಲ. ನಾವು ರೈತರು ನೋಡ್ರಿ, ಇವತ್ತು ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕೋದು, ಈ ಥರ ಸಭೆ ಸೇರಬೇಕು ಅನುಮತಿ ಕೊಡಿ ಅಂತ. ಕೊಡೋದಿಲ್ಲ ಅಂತಾರೆ. ಕೊಟ್ಟರು ಫಸ್ಟ್ ಸಂಜೆ ಮಾಡ್ರಿ ಅಂದ್ರು, ರಾತ್ರಿ 11 ಗಂಟೆಗೆ ಕಳಿಸಿದ್ದಾರೆ ಮಾಡಬೇಡಿ ಅಂತ. ಇದು ಯಾರ್ಯಾರ ಕೈವಾಡ ಇದೆ? ಇದು ಏನು ಲಾಬಿ ನಡೀತಾ ಇದೆ? ಇಂಥ ಫಲವತ್ತಾದ ಭೂಮಿ, ಮತ್ತೆ ಕೋಟಿಗಟ್ಟಲೆ ಬಾಳುತ್ತೆ ಇಲ್ಲಿ ಭೂಮಿ. ಬೆಲೆ ಇದೆ. ಬೆಲೆ ಈಗ ಗೈಡೆನ್ಸ್ ವ್ಯಾಲಿ 80. ಯಾವುದು ಬೆಲೆನೂ ನಮಗ್ ಬೇಕಾಗಿಲ್ಲ. ಯಾವುದೇ 1 ರೂಪಾಯಿ ಯಾರು ಆಸೆ ಪಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಸುಮಾರು ಜಮೀನು ಹೋಗ್ಬಿಟ್ಟಿದೆ. 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಈಗ ಪ್ರಾಣ ಬಿಡ್ತೀವಿ ಹೊರತು ಭೂಮಿ ಕೊಡಲ್ಲ ಅನ್ನೋರು ಇದರಲ್ಲಿ 80% ಜನ ಇದ್ದಾರೆ. 90% ಇದ್ದಾರೆ. 20% ರಿಯಲ್ ಎಸ್ಟೇಟ್ ಅವ್ರಿಗಿದೆ ಜಮೀನು. ರಾಜಕಾರಣಿ ವ್ಯಕ್ತಿಗಳದ್ದು ಜಮೀನು ಇರೋದಕ್ಕೋಸ್ಕರ ಮತ್ತೆ ನೋಡಿ ಎಷ್ಟಿದೆ ನೋಡಿ. ಇದು ಸುಪ್ರೀಂ ಕೋರ್ಟ್ 2006ರಲ್ಲಿ ಆಗಿದೆ. ಏನಾಗಿದೆ, 1 ಕಿಲೋಮೀಟರ್ ದೂರದವರೆಗೂ ಗ್ರಾಮದಿಂದ, ಪ್ರತಿಯೊಂದು ಗ್ರಾಮದಿಂದ 1 ಕಿಲೋಮೀಟರ್ ದೂರದವರೆಗೂ ಯಾವುದೇ ಒಂದು KIDB ಅಕ್ವಿಜೇಷನ್ ಮಾಡಬಾರ್ದು.
ಮಾಡಬೇಕು ಅಂತ ನೋಡ್ರಿ, ಅದು ಇದೆ. ಮತ್ತು ಇನ್ನೊಂದು ನೋಡ್ರಿ, 70% ರೈತನ ಫಸ್ಟ್ ಇದು ಮಾಡಿ ಅದು ಭೂಮಿ ಕರೆಕ್ಟ್ ಇದೆಯಾ ಇಲ್ವಾ ಪರಿಶೀಲನೆ ಮಾಡಿ ಮಾಡಬೇಕು. ಇನ್ನೊಂದು ಏನು ಮಾಡಿದ್ದಾರೆ ಇದರಲ್ಲಂದರೆ ಬಂಜರು ಭೂಮಿ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಬಂಜರು ಭೂಮಿ ಇದೆ? ಯಾರು ಇದನ್ನು ಸರ್ವೆ ಮಾಡಿದ್ದಾರೆ? ಯಾವ ಅಧಿಕಾರಿ ಮಾಡಿದ್ದಾರೆ? ಇದು ಈಚೆ ಬರಬೇಕೀಗ. ಈಗ ನಾವು ಹೋರಾಟ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ, ಈಗೆಲ್ಲ ಕೂತ್ಕೊಂಡು ಎಲ್ಲ ಇವರೆಲ್ಲ ಮಾತಾಡಿ ಎಲ್ಲ ರೂಪುರೇಷೆನ ಸಿದ್ಧ ಮಾಡ್ತಾ ಇದ್ದೀವಿ. ಏನು ವಿಧಾನಸೌಧವರೆಗೂ ಚಲೋ ಹೋಗ್ಬೇಕಾ, ಏನಾದರೂ ಮಾಡಿ ಭೂಮಿನ ಉಳಿಸ್ಕೊಂತೀವಿ. ಮತ್ತು ಇವರು ಕೋರ್ಟ್ ಕೂಡ ಹೋಗ್ಬೇಕು ಅಂತ ಇದೆ 4-1. ಅದರಿಂದ ಈಗ ಯಾಕೆ ನಾವು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂದರೆ, ಈಗ 3-1 ಆಗಿದೆ ನೋಡಿ, 3-1 ಆಗಿದೆ. ಇದು 4-1 ಆಗಬಾರ್ದು. 4-1 ಆದರೆ ಸುಮಾರು ಇಲ್ಲಿಂದ 50 ಕೋಟಿ ನಷ್ಟ ಆಗುತ್ತೆ ರೈತರಿಗೆ. ಕೋರ್ಟ್ಗೆ ಹೋಗಿ ತುಂಬ ಕಷ್ಟದಲ್ಲಿದ್ದಾರೆ ರೈತರಿಗೆ, ಸಾಯೋ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಇದೆಲ್ಲ 1 ಎಕರೆ 1/2 ಎಕರೆ, ಈಗ 1/2 ಎಕರೆವನು ದುಡ್ಡು ಕೋರ್ಟ್ಗೆ ಹೋದ್ರೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಆದರೆ 1 ಗುಂಟೆ ಅವರು ಹೋಗಲೇಬೇಕು. ಇದನ್ನು ಉಳಿಸ್ಬೇಕಂತ ನಾವು ಈಗಲೇ ಮಾಡಿದ್ದೀವಿ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಆಗಲಿ ಅಂತ ಇದ್ದಾರೆ. ಇದು ಪ್ರೋಸೆಸ್ ಮಾಡ್ತಾನೆ ಇದ್ದಾರೆ. ಈ ಪ್ರೋಸೆಸಿಂಗ್ ನಡೀತಾನೆ ಇದೆ. ಈ ಪ್ರೋಸೆಸ್ ನಡೀತಾನೆ ಇದೆ. ಅದರಿಂದ ಈಗ ನಾವು ಇದನ್ನ AC ಅವರೆಲ್ಲ ಬಂದು ಈ ಪ್ರೆಸ್ ಮೀಟ್ ಯಾವಾಗ ಬರ್ತಾರೆ ಬಂದು ನಮ್ಮ ರೈತ ಮುಖಂಡರನ್ನೆಲ್ಲ ಮೀಟ್ ಮಾಡಿ ಇದು ಪರಿಶೀಲನೆ ಮಾಡಿ ಮುಂದಿನ ಕಾರ್ಯ. ಮತ್ತೆ ನಿಮ್ಮ ಮೀಡಿಯಾದವರು ನೋಡಿ, ನಾವು ಹೇಳ್ತಾ ಇದೀವಿ, ಸಪೋರ್ಟ್ ಇಲ್ಲದೆ ಇದ್ರೆ ನಾವು ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ನಿಮ್ಗೆ ಬೇಕಾದ್ರೆ ಕಾಲಿಗೆ ಮುಗಿತೀವಿ ನಾವು. ನಿಮಗೆ ನೀವು ನಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಜಮೀನು ಬಿಟ್ಕೊಡಲ್ಲ, 1 ಗುಂಟೆ ಅಲ್ಲ. ಆಮೇಲೆ ಹೌದು, ಏನು ಭೂ ಸ್ವಾಧೀನ ಪಡ್ಕೊಳ್ಬೇಕಾದ್ರೆ ಇಲ್ಲಿನ ರೈತರನ್ನ ಒಂದು ಕಾಣಲಿಲ್ಲ. ಇಲ್ಲ, ಕಾಣಲಿಲ್ಲ. ಇವರೆಗೂ ಯಾರು ನಮ್ಮ ನೋಡಿ, ನಿಮ್ಮ ಗಮನಕ್ಕೆ ಅರ್ಜಿಯನ್ನ ಏನಾದ್ರು ಕೊಟ್ಟಿಲ್ಲ? ಇದುವರೆಗೂ ಯಾವುದೇ ನೋಟಿಫಿಕೇಶನ್ ಆಗಲಿ, ಒಬ್ಬ ನೋಟಿಸ್ ಆಗಲಿ ಯಾವುದೇ ಬಂದಿಲ್ಲ. ನಾವು ಅದಕ್ಕೆ ಮುಂಚೆನೆ 3-1 ಆದ ತಕ್ಷಣ ಇವಾಗ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಆಮೇಲೆ ನಮ್ಮ ಬಾಬು ಒಂದು ಪ್ರಶ್ನೆ ಕೇಳಿದ್ರಿ, ಕೈಗಾರಿಕೆ ಬಂದ್ರೆ ಅಭಿವೃದ್ಧಿ ಆಗ್ತದಲ್ವಾ ಅಂತ ಪ್ರಶ್ನೆ ಕೇಳಿದ್ರಿ. ನಮ್ಮ ಅಂದೇನಹಳ್ಳಿ ಪಂಚಾಯತಿ ಇದೆ ನೋಡಿ, ಇಲ್ಲಿ ಸುಮಾರು 600 ಎಕರೆ ರೇಷ್ಮೆ ಇದೆ. ಎಲ್ಲ ಬಿತ್ತನೆ ಬೆಳೆಗಾರರು ಬಿತ್ತನೆ, ದೇಶಕ್ಕೆ ಬಿತ್ತನೆಯನ್ನ ಸರಬರಾಜು ಮಾಡ್ತಕ್ಕಂಥ ಏರಿಯಾ ನಮ್ಮದು. ಕೈಗಾರಿಕೆಗೆ ಪೂರಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಏರಿಯಾ ಇದು. ತಲೆ ಇರ್ತಕ್ಕಂಥ ಯಾರಾದರೂ ಒಬ್ಬ ಅಧಿಕಾರಿ ಆಗಿದ್ರೆ ಇದನ್ನ ಥಿಂಕ್ ಮಾಡಬೇಕಾಗಿತ್ತು. ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ 4 ಲಕ್ಷ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ ರೇಷ್ಮೆ ಇಲಾಖೆ. ನಾವು 25% ಮಾತ್ರ ಕೃಷಿ, 75% ಕೈಗಾರಿಕೆ. ಅದು ಇಂಥ ಪ್ಲೇಸನ್ನೇ ಇವ್ರು ಇವತ್ತಿನ ದಿವಸ ಕೈಗಾರಿಕೆ ಹೊಡೆದ್ರಂದ್ರೆ ಏನರ್ಥ? ಇದು ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಿದೆ. ಬೇಕು ಆನೇಕಲ್ ತಾಲೂಕಲ್ಲಿ ಸುಮಾರು ನೀವು 12,000 ಎಕರೆ ಜಮೀನಲ್ಲಿ ನೀವು ಕೈಗಾರಿಕಾ ಪ್ರದೇಶ ಮಾಡಿದ್ದೀರಾ. ಇರಿ ಸ್ವಾಮಿ, ನಾವು ಏನೋ ರೈತರು ಮೊದಲು ಜಮೀನು ಕಳ್ಕೊಂಡ್ರು. ಈಗ ಬುದ್ಧಿವಂತರಾಗಿ ನಮ್ಮ ಭೂಮಿಯಲ್ಲಿ ದುಡ್ಕೊಂತಿರ್ತಕ್ಕಂಥ ಕೇವಲ 20% ಜನ ರೈತರು ಮಾತ್ರ ಇದ್ದೀವಿ. ಆ ರೈತರು ಬಾಯಿ ಸಹ ಮಣ್ಣಾಗ್ತಾ ಇದ್ದಾರೆ. ಈ ಇಲಾಖೆ ಸ್ವಲ್ಪ ಯೋಚನೆ ಮಾಡಬೇಕು. ಕೈಗಾರಿಕೆ ಅಭಿವೃದ್ಧಿ ಪಡಿಸ್ಬೇಕು, ವ್ಯವಸಾಯ ಅಭಿವೃದ್ಧಿ ಪಡಿಸ್ಬೇಕು. ಚೀನಾ ಮಾದರಿ ಇಟ್ಕೊಳ್ರಿ. ಫಸ್ಟ್ ಬರೀ ಚೀನಾಗೆ ಹೋಗ್ತಾರೆ ವಜಾ ಮಾಡೋದಕ್ಕೆ. ಚೀನಾದಲ್ಲಿ ಯಾವ ರೀತಿ ಇದೆ, ಯಾವ ಭೂಮಿಯನ್ನು ಕೈಗಾರಿಕೆ ನೀಡ್ತಾನೆ, ಯಾವ ಭೂಮಿಯನ್ನು ಕೃಷಿ ನೀಡ್ತಾನೆ ಅನ್ನೋದ್ರ ಬಗ್ಗೆ ಈ ಬೇಕೊಬ್ಬ ರಾಜಕಾರಣಿ ಇರ್ಬೋದು, ಈ ಅಧಿಕಾರಿ ವರ್ಗ ಇರ್ಬೋದು, ಸ್ವಲ್ಪ ಯೋಚನೆ ಮಾಡಲಿ. ಕೈಗಾರಿಕೆ ಆಗಬೇಕು, ಅಭಿವೃದ್ಧಿ ಆಗ್ತದೆ. ನಮ್ಮಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಹೊಂದಿರತಕ್ಕಂಥ ಭೂಮಿಯನ್ನು, ನಾವು ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನು ಎಲ್ಲ ಕಳ್ಕೊಂಡಿದ್ದೀವಿ. ಇರೋ ಅಲ್ಪ ಭೂಮಿಯನ್ನು ಕಳ್ಕೊಳ್ತಾ ನಮ್ಗೆ ಇಷ್ಟ ಇಲ್ಲ. ಈ ಹೋರಾಟ ಅಷ್ಟೊಂದು ಈಸಿ ಅಲ್ಲ ಅಂದ್ಕೊಂಡಿರ್ಬೋದು. ಇವರು ಬಿಟ್ಟು ಬಿಡ್ತಾರೆ ಈ ರೈತರಂತ. ಬೇರೆ ರೈತರು ಏನೇ ಮಾಡ್ಬೋದು. ನಮ್ಮ ಅಂದೇನಹಳ್ಳಿ ಪಂಚಾಯತಿ ರೈತರು ಯಾವುದೇ ಅಲ್ಲಿ ಪ್ರಾಣವನ್ನು ಪಣ ಇಟ್ಟು ನಾವು ಹೋರಾಟ ಮಾಡೇ ತಿರ್ತೀವಿ. ಅದರಲ್ಲಿ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ KDB ಅಧಿಕಾರಿಗಳೇ ಕಾರಣರಾಗ್ತಾರೆ ಅಂತೇಳಿ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಕೀನ್ಯಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಯ್ತು, ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಆಯ್ತು, ದೆನ್ ITPL ಆಯ್ತು, ಆಮೇಲೆ ಜಿಗಣಿ ಆಯ್ತು, ಆನೆಕಲ್ಲು ಆಯ್ತು, ಅತ್ತಿಬೆಲೆ ಆಯ್ತು. ಇಷ್ಟರಲ್ಲಿನೂ ತೋಡಿದ್ರೆ ಈಗ ಮುಂಚೆ ನಮ್ಮಲ್ಲಿ ಸ್ಥಳೀಯರು ಏನಿಲ್ಲ ಅಂತ ಹೇಳಿದ್ರು 80% ಜನ ಆದ್ರೂ ಇದ್ರು. ಈಗ ಎಷ್ಟು ಜನ ಅಲ್ಲಿ ನಾರ್ತ್ ಇಂಡಿಯಾದಿಂದ ಮತ್ತೆ ಬೇರೆ ಧಾರವಾಡ, ಗುಲ್ಬರ್ಗ, ಗದಗ ಆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ ಬಂದು ಇಂಡಸ್ಟ್ರಿಯಲ್ ಸ್ಲೇವ್ ಸಿಸ್ಟಮ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ.
ಅವ್ರಿಗೆ ಒಳ್ಳೆ ಜಾಬ್ಗಳು ಕೊಡ್ತಾ ಇಲ್ಲ. ಅಲ್ಲಿ ಅವ್ರನ್ನ ತಂದು ಇಲ್ಲಿ ತಂದ್ಬಿಟ್ಟು ಸ್ಲೇವ್ ಸಿಸ್ಟಮ್ ಅಲ್ಲಿ ಇಟ್ಕೊಂಡಿದ್ದು ಅಲ್ಲದೆ ಇಲ್ಲಿನ ರೈತರಿಗೆ ತುಂಬಾನೇ ಮೋಸ ಮಾಡ್ತಾ ಇದ್ದಾರೆ. ಏನಂದ್ರೆ ಇವ್ರು ಇಲ್ಲಿ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಹಳ್ಳಿಗಳಲ್ಲಿ ಈಗ 4 ಹಳ್ಳಿಗಳಲ್ಲಿ ಏನಿದ್ದಾರೆ ಅಲ್ಲಿ ಎಲ್ಲ ಹೈಲಿ ಎಜುಕೇಟೆಡ್ ಪೀಪಲ್ಸೇ ಇರೋದು. ಯಾರು ಬಂದು ಲೋ ಎಜುಕೇಟೆಡ್ ಪೀಪಲ್ಸ್ ಇಲ್ಲ. ಅವರು ಸಹ ಇರೋ 10 ಗುಂಟೆನ ಮತ್ತೆ 20 ಗುಂಟೆ ಜಮೀನಲ್ಲೂ ಸಹ ವ್ಯವಸಾಯ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಥರ ಈ ಆಕ್ಯುಪೈ ಮಾಡಿದ್ದೇ ಆದರೆ ತುಂಬಾನೇ ಕಷ್ಟ ಆಗುತ್ತೆ ಇಲ್ಲಿನ ಎಜುಕೇಟೆಡ್ ಪೀಪಲ್ಸ್ಗೆ ಸಹ. ಇಲ್ಲಿ ಯಾರು ಬಂದು ಕೆಲಸದ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ನಮ್ಮ ಲೋಕಲ್ ಲೈಟ್ಸ್ ಅವರೆಲ್ಲ ಬಂದು ಅವ್ರಿಗಿರೋ 10 ಗುಂಟೆ 20 ಗುಂಟೆ ಜಮೀನಲ್ಲಿನೇ ವ್ಯವಸಾಯ ಮಾಡಿ ಅವರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅವರು ಜೀವನನ ಅವರು ಮಾಡ್ತಾ ಇದ್ದಾರೆ. ಈಗ ಇದನ್ನೆಲ್ಲ ಕಿತ್ಕೊಂಡಿದೆ ಆದರೆ ಅವರೆಲ್ಲ ಎಲ್ಲಿ ಹೋಗ್ಬೇಕು? ನೀವು ಸರ್ವೆ ಮಾಡಿ ನೋಡಿ, 95% ಆಫ್ ದ ಪೀಪಲ್ಸ್ ಇರೋದು ಎಜುಕೇಟೆಡ್ಸ್, ಇಲ್ಲಿನ ವ್ಯವಸಾಯಸ್ಥರು. ಯಾರು ಬಂದು ಅನ್ಎಜುಕೇಟೆಡ್ಸ್ ಅಲ್ಲ. ಒಂದು ಸರಿ ಸರ್ವೆ ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಇದು ಬರಡು ಭೂಮಿ ಅಲ್ಲ, ಇದು ವ್ಯವಸಾಯ ಭೂಮಿ, ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಲೇಡೀಸ್ ಎಲ್ಲ ಸೇರಿ ಮಾತಾಡ್ಕೊಂಡಿದೀವಿ. 4 ಗ್ರಾಮದವರು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿ ನಮ್ಗೆ ಲೆಟರ್ ಬಂದ್ರೇನೆ ನಾವು ವೋಟ್ ಹಾಕೋದು, ಇಲ್ಲಾಂದ್ರೆ ನಾವು ಎಲೆಕ್ಷನ್ ಬೈಕಾಟ್ ಮಾಡ್ಬೇಕು ಅಂತ ನಾವು 4 ಗ್ರಾಮದವರು ಅನ್ಕೊಂಡಿದೀವಿ, ಹಳ್ಳಿಯವರು ಅನ್ಕೊಂಡಿದೀವಿ. ಆಲ್ರೆಡಿ ಡಿಸೈಡ್ ಮಾಡಿದೀವಿ ಅದನ್ನ. ಮೀಡಿಯಾದಲ್ಲಿ ನೋಡಿದ ತಕ್ಷಣ ಎಲ್ಲಾ ಅಧಿಕಾರಿಗಳು ಅಲರ್ಟ್ ಆಗ್ಬೇಕು. 24 hours ಅಲ್ಲಿ ಅಲರ್ಟ್ ಆಗಿ ಎಲ್ಲಾ ಅಧಿಕಾರಿಗಳು ಬಂದು ರೈತರ ಅಳಲನ್ನ ಕೇಳಬೇಕು. ಅಧಿಕಾರಿಗಳು ಈಗ ರಾಜಕೀಯದವರ ಬಣ್ಣ ಯಾರು ಕಟ್ಟಬೇಡಿ, ಇದಕ್ಕೆ ರಾಜಕೀಯ ಬಣ್ಣ ಬೇಕಾಗಿಲ್ಲ. ಅಧಿಕಾರಿಗಳು ಬರ್ಬೇಕೀಗ ಇಮಿಡಿಯೇಟ್ ಬಂದು ಸ್ಪಾಟ್ ಎಲ್ಲ ಅವರೇ ನೋಡ್ಲಿ, ಯಾರು ಬಂಜರು ಭೂಮಿನ ಪರಿಶೀಲನೆ ಮಾಡ್ಲಿ. ಈಗ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಈಗ ಇದು ಏನಿದೆ ನೀತಿ ಸಮಿತಿ ಇದೆ, ಕಾರಣ ಕೊಡಬಾರ್ದು. ನೀತಿ ಸಮಿತಿ ಇದೆಲ್ಲ ಮಾಡೋದಕ್ಕೆ ನೀತಿ ಸಮಿತಿ, ಇದಕ್ಕೆ ನೀತಿ ಸಮಿತಿ ಇಲ್ಲ, ಅದಕ್ಕೆ ಎಲೆಕ್ಷನ್ಗೆ ನೀತಿ ಸಮಿತಿ ಇದೆಯಾ? ಬರ್ಲಿ, ಅಧಿಕಾರಿಗಳು ಬರ್ಲಿ, ಕುತ್ಕೊಳ್ಳಿ, ನೋಡ್ಲಿ. ನಾವೇ ಕರ್ಕೊಂಡು ಹೋಗ್ತೀವಿ, ನೀವು ಮೀಡಿಯಾದವರು ಬನ್ನಿ, ನಿಮ್ಗೂ ತೋರಿಸ್ತೀವಿ ಏನು ಇದು ಕತೆ. ಎಲ್ಲ ನಿಮಿಷನೇ ಸಾಕು. ಇಲ್ಲಿರೋ ರೈತರಿಗೆ ಮಾತಾಡ್ಸಿ, ಅವ್ರಿಗೆ ನಮ್ಮ ಅಳಲು ಕೇಳೋದಕ್ಕೆ ತಿಂಗಳಾನ್ಗಟ್ಲೆ ಬೇಕು. ಇವರು ಎಲೆಕ್ಷನ್ಗೆ ಇವ್ರ ಪ್ರೊಸೀಜರ್ಸ್ಗೆಲ್ಲ ಬಂದು ನಿಮಿಷ ಸೆಕೆಂಡ್ ಸಾಕಾ? 1 ಎಕರೆ ಜಮೀನಲ್ಲಿ 4 ಜನ ಜೀವನ ಮಾಡ್ತಾ ಇದೀವಿ. ಇಲ್ಲಿರೋ ರೈತರನ್ನ ನೀವು ವಿಷಯ ಈಗಾಗಲೇ ತಿಳಿದಿದೆ ನಿಮಗೆ. ಕಳೆದ 15ನೇ ತಾರೀಕು ಎಲ್ಲ ಒಂದು ಅಧಿಸೂಚನೆ ಬಂತು. ಅದರಂತೆ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಗ್ರಾಮಗಳ ಒಟ್ಟು 600 ಎಕರೆ ಭೂಮಿನ, ಅದು ಫಲವತ್ತಾದ ಭೂಮಿ, ಅದನ್ನು ಬಂಜರು ಭೂಮಿ ಅಂತ ತೋರಿಸಿ ಅದನ್ನು ಕೈಗಾರಿಕಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ ಅಂತ ತೋರಿಸಿದ್ರು. ಪ್ರತಿನ ನಾವು ಓದ್ತಾ ಇದ್ದಂಗೆ ರೈತರಿಗೆಲ್ಲ ಕಂಗಾಲಾದರು, ಒಂದು ದಿಗ್ಭ್ರಾಂತರಾದರು. ಯಾಕಂತಂದರೆ ಇದರಲ್ಲಿ 2 ಅಂಶ, ಒಂದು ಅವೈಜ್ಞಾನಿಕವಾಗಿದೆ ಕಾಯ್ದೆ, ಇನ್ನೊಂದು ಕಾನೂನು ಬಾಹಿರ. ನಾನು ಎರಡಕ್ಕೂ ಒಂದು ಉದಾಹರಣೆಗಳು ಕೊಟ್ಟು ಹೇಳ್ತೀನಿ. ಅವೈಜ್ಞಾನಿಕ ಏನಕ್ಕೆ ಹೇಳಿದ್ರು ಅಂದರೆ, ಇಲ್ಲಿ ಕೊಟ್ಟಿರೋ 90% ಭೂಮಿ ಎಲ್ಲ ಫಲವತ್ತಾದ ಭೂಮಿ. ಅದು ಯಾರೋ ಡ್ರೋನ್ ಸರ್ವೆ ಮಾಡಿದ್ರಂತೆ. ಡ್ರೋನ್ ಸರ್ವೆ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಅದನ್ನು ಯಾವ ರೀತಿ ತೋರಿಸಿದ್ರು ಗೊತ್ತಿಲ್ಲ. ನಾವು ಒಂದು ವಿಡಿಯೋನ ಚಿತ್ರೀಕರಣ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಕೊಡ್ತೀವಿ, ಮಾಡಿದ್ದೀವಿ ಆಲ್ರೆಡಿ, ಅದನ್ನು ನಿಮ್ಗೆ ತೋರಿಸ್ತೀವಿ. ಎಲ್ಲ 90% ಫಲವತ್ತಾದ ಭೂಮಿ. ಇದು 1ನೇ ಪಾಯಿಂಟು. 2ನೇದು, ಇದು ಜನಸಾಂದ್ರತೆ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಒಂದು ಪ್ರದೇಶ ಅಂದರೆ ಇಷ್ಟು ನಿರ್ದಿಷ್ಟ ಸಂಖ್ಯೆ ಇರಬೇಕು ಅನ್ನೋದು ಒಂದು ಇದಿದೆ. ಅದು ಇಲ್ಲೆಲ್ಲ ಬಂದು ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಆದರೂ ಕೂಡ ಈ ಏರಿಯಾದಲ್ಲಿ ಬಂದು ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಏನಾಗಬೇಕು, ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಅಥವಾ ಪೊಲ್ಯೂಷನ್ ಇರ್ಬೋದು, ಇದನ್ನ ಯಾವುದನ್ನು ಅವರು ಗಣನೆಗೆ ತಗೊಂಡಿಲ್ಲ. ಮತ್ತು ಕಾನೂನು ಬಾಹಿರ ಯಾಕೆ ಹೇಳಿದೆ ಅಂತಂದರೆ, ಒಂದು ಕಾನೂನಿನ ಅಂಶ ಯಾವುದನ್ನು ಅವರು ಪರಿಗಣನೆಗೆ ತಗೊಂಡಿಲ್ಲ. ಒಂದು ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸಿಲ್ಲ. ಅಬ್ಜೆಕ್ಷನಲ್ ಅಪ್ಲಿಕೇಶನ್ ತಗೋಬೇಕಾಗಿತ್ತು, ಆಕ್ಷೇಪಣಾ ಅರ್ಜಿ ಅಂತ ಕರಿತೀವಿ, ಅದನ್ನು ಯಾರು ತಗೊಂಡೇ ಇಲ್ಲ ಇದುವರೆಗೂ. ಅದಾದಮೇಲೆ ನಮಗೆ ಇಲ್ಲಿ 70% ಜನ ಒಪ್ಪಿದ್ರೆ ಮಾತ್ರ ಕೈಗಾರಿಕಾ ಪ್ರದೇಶ ಅಂತ ಮಾಡಬೇಕು, ಅದು ಭೂಸ್ವಾಧೀನ ಮಾಡಬೇಕು ಅಂತ ಕಾನೂನಿದೆ, ಅದನ್ನು ತಗೊಂಡಿಲ್ಲ, ಅದನ್ನು ಗಣನೆಗೆ ತಗೊಂಡಿಲ್ಲ. ಅದಾದಮೇಲೆ 1 ಕಿಲೋಮೀಟರ್ ಸುತ್ತಮುತ್ತಲು ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ 2006ರಲ್ಲಿ, ಅದನ್ನು ಗಣನೆ ತಗೊಂಡಿಲ್ಲ. ಒಟ್ಟಾರೆ ಕಾನೂನು ಬಾಹಿರ, ಅವೈಜ್ಞಾನಿಕ, ಅಕ್ರಮವಾಗಿ ಒಂದು ಕಾಯ್ದೆನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತೆಲ್ಲ ರೈತರೆಲ್ಲ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದು ಒಂದು ಸಣ್ಣದಾಗಿ ಧರಣಿ ಅಂತ ಒಂದು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಮುಂದಿನ ಸ್ವರೂಪ ಬೇರೆ ಇರುತ್ತೆ, ಹೋರಾಟದ ಸ್ವರೂಪ ಬೇರೆ ಇರುತ್ತೆ. ನಾವು ಮುಂದೆ ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತ ಇದ್ದೀವಿ, ಅಥವಾ ಚುನಾವಣೆ ಬಹಿಷ್ಕಾರ ಮಾಡುವಂಥ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಇದಕ್ಕೆ ತುಂಬ ಅವಕಾಶ ಮಾಡಿಕೊಡ್ತೀರಾ, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮಗೆಲ್ಲ ನ್ಯಾಯ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.
ಈ ಮೂಲಕ ಮಾಧ್ಯಮ ಮಿತ್ರರಲ್ಲೂ ನಿಮ್ಮ ನೈತಿಕ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಯಾವುದೇ ಅಧಿಕಾರಿಗಳು ರೈತರ ಜಮೀನಿಗೆ ಪ್ರವೇಶ ಮಾಡದಂತೆ ಶಾಂತಿಯುತವಾಗಿ ತಡೆಯುವಂಥದ್ದು. ಎರಡನೇದು, ಕಾನೂನು ಹೋರಾಟ ಇತರೆ ಹೋರಾಟಗಳಿಗೆ ಸಮಿತಿ ರಚನೆ ಮಾಡುವುದ್ರ ಬಗ್ಗೆ ಚರ್ಚಿಸೋದು. ನುರಿತ ಕಾನೂನು ತಜ್ಞರು ಕನಿಷ್ಠ 20 ಜನರ ಸಲಹೆ ಪಡೆದು ಅದರಂತೆ ನಡೆಯುವಂಥದ್ದು. ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದು. ಜಿಲ್ಲಾಧಿಕಾರಿಗಳು ಮತ್ತು ACDC ಸಹಾಯಕ ಜಿಲ್ಲಾಧಿಕಾರಿಗಳು ಇಬ್ಬರಿಗೂ ಮನವಿಯನ್ನು ಸಲ್ಲಿಸುವಂಥದ್ದು. ಕ್ಯಾಮ್ರಾಗಳ ಮೂಲಕ ನಮ್ಮ ಜಮೀನನ್ನು ಚಿತ್ರೀಕರಿಸಿ ಕೃಷಿ ಜಮೀನನ್ನು ಚಿತ್ರೀಕರಿಸಿ ಜಾಲತಾಣಗಳಲ್ಲಿ ಪ್ರಸಾರ ಮಾಡುವುದು. ಅದರ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥದ್ದು. ಭೂಸ್ವಾಧೀನ ಕೊಟ್ಟ ಜಮೀನುಗಳು ಕೃಷಿ ಜಮೀನುಗಳು ಅಂತ ಸಾಬೀತು ಮಾಡುವಂಥದ್ದು. ಮತ್ತು ಹಳ್ಳಿಗಳಲ್ಲಿ ಗ್ರಾಮಸ್ಥರಿಂದ ಶಾಂತಿಯುತವಾದ ಪ್ರತಿಭಟನೆ. ಕೃಷಿ ಭೂಮಿಯನ್ನು ಬಂಜರು ಭೂಮಿ ಅಂತ ವರದಿ ನೀಡಿದವರ ವಿರುದ್ಧ ನಾವು ದೂರವನ್ನು ನೀಡುವಂಥದ್ದು. ಮುಂದೆ CBI ತನಿಖೆ ಆದರೂ ಸರಿ ಅವ್ರ ವಿರುದ್ಧ ದೂರ ನೀಡುವಂಥದ್ದು. ನ್ಯಾಯ ಸಿಗದ ಪಕ್ಷದಲ್ಲಿ ರೈತರ ವತಿಯಿಂದ ದಯಾಮರಣ ಕೋರಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸುವಂಥದ್ದು. ಮತ್ತು ಅನ್ಯಾಯಕ್ಕೊಳಗಾದ ರೈತರ ಕುಟುಂಬದ ಸಮೇತ ವಿಧಾನಸೌಧಕ್ಕೆ ಕಾಲ್ನಡಿಗೆ ಜಾಥಾ, ಅದು ಭಿಕ್ಷೆ ಬೇಡಿ ನಾವು ಕಾಲ್ನಡಿಗೆ ಜಾಥಾ ಮಾಡೋಂಥ ಒಂದು ಕಾರ್ಯಕ್ರಮನ ಯೋಜನೆಯನ್ನು ಮಾಡೋಂಥದ್ದು. ಕೊನೆಯದಾಗಿ ನಾವು ನಮಗೆ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಈ ಚುನಾವಣೆ ಮುಂಬರುವ 2024 ಲೋಕಸಭಾ ಚುನಾವಣೆಗೆ ಮತದಾನವನ್ನು ಬಹಿಷ್ಕಾರ ಮಾಡುವಂಥದ್ದು. ಇಷ್ಟು ಅಂಶಗಳನ್ನು ನಾವು ಇಲ್ಲಿ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ.